ಮೊನ್ನೆ ವಿಶ್ವಸಂಸ್ಥೆ ಹೇಳುತ್ತೆ ಕಡಿಮೆ ಎಂದರು ಇಡೀ ವಿಶ್ವದಲ್ಲಿ ಒಂದು ವರ್ಷಕ್ಕೆ 13,000 ಕೋಟಿಯಿಂದ 15,000 ಕೋಟಿಯಷ್ಟು ಊಟ ವೇಸ್ಟ್ ಆಗುತ್ತದೆ. ವೇಸ್ಟ್ ಮಾಡ್ತಿದ್ದೇವೆ, ತಗೊಂಡೋಗಿ ಕಸಬ್ ಸುಲಿತಿದ್ದೇವೆ. 13ರಿಂದ 15,000 ಕೋಟಿಯಷ್ಟು ಊಟ ಆಹಾರ ತ್ಯಾಜ್ಯವಾಗಿ ಬಿಸಾಕ್ತಿದ್ದಾವೆ ಕಸವಾಗಿ. ಯೋಚನೆ ಮಾಡಿ ನೋಡಿ, ಒಂದಷ್ಟು ಅನ್ನ ಉಳಿತು, ಯಾರೋ 4 ಜನ ನೋಡಿ ಇಟ್ಕೊಳ್ಳೋದು. ಒಂದು ಸಾಂಬಾರು ಉಳಿತು, ಒಂದು ರಸಂ ಉಳಿತು, 1-2 ಹಣ್ಣು ಉಳಿತು. ಇಲ್ಲದಿರೋರ್ಗೆ ಹೋಗ್ಬಿಟ್ಟು ಹುಡ್ಕೊಂಡು ಹೋಗಿ ತಗೊಳಪ್ಪ, ತಗೋ ನನ್ನ ಮನೆಯಿಂದ ಇಷ್ಟು ಎಕ್ಸ್ಟ್ರಾ ಹೆಂಗೋ ಮಾಡಿರ್ತಾವೆ. ಒಂದು ಉಪ್ಪಿಟ್ಟು ಇರ್ಬೋದು, ಒಂದು ಪಲ್ಯ ಇರ್ಬೋದು, ನಮಗೇ ಗೊತ್ತಿಲ್ಲದೆ ಪ್ರತಿ ಮನೇಲಿ ಇದು ನಡೀತಿದೆ. ವಿಶ್ವಸಂಸ್ಥೆಯ ಡೇಟಾ ಅದನ್ನ ಮೀರಿ ಇದೆ. ಅವ್ರೇನು ಪ್ರತಿ ಮನೆಗೆ ಬಂದು ಚೆಕ್ ಮಾಡಿರ್ತಾರ? ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಅದು ಸುಮಾರು 15,000 ಕೋಟಿ ಆಹಾರ ಅಂತ ಹೇಳ್ದ ಅಂದ್ರೆ ಮಕ್ಕಳೇ, ಎಷ್ಟು ಕೋಟಿ ಜನಕ್ಕೆ ನಾವು ಉಚಿತವಾಗಿ ಊಟ ಹಾಕಬಹುದು. ಇವತ್ತು ವೆಡ್ಡಿಂಗ್ ನಾವು ಭರಾಟೆಯಲ್ಲಿ ಸಿಂಪಲ್ ಮ್ಯಾರೇಜ್ ಮಾಡಿಕೊಂಡು ಎಲ್ಲೋ ಒಂದು ಅಂಗನವಾಡಿ, ಒಂದು ಪುಟ್ಟ ಸರ್ಕಾರಿ ಶಾಲೆ ಮಕ್ಕಳು, ಜೋಪಡಿಗಳು ಇನ್ನೂ ಇದಾವಪ್ಪ. ಭಾರತ ಪ್ರಪಂಚದ 3ನೇ ಸ್ಥಾನ 4ನೇ ಸ್ಥಾನ GDP ಬಂದು ನೋಡಿಪ್ಪ, ಇನ್ನು ಜೋಪಡಿಗಳಲ್ಲಿ ಇದ್ದಾರಪ್ಪ. ಸುಮ್ಮನೆ ಹೇಳೋದಷ್ಟೇ ನಾವು. ಇದಿದೆ ಎಲ್ಲಾ ದೇಶದಲ್ಲೂ ಇದೆ, ಬರೀ ನಮ್ಮ ಭಾರತದಲ್ಲೇ ಅಲ್ಲ, ಎಲ್ಲಾ ದೇಶದಲ್ಲೂ ಇದೆ. ನಮಗೆ ಅಂಥದ್ದೊಂದು ಭಾವ ಇಲ್ಲ, ತದ್ಭಾವವೂ ಇಲ್ಲ. ಒಂದಷ್ಟು ಬೊಗಸೆ ಹೋಗಿ ತಗೊಂಡು ಈ ಥರದ ಬರ್ಡೇ ದಿನ ಕೇಕ್ ತಗೊಬಂದು ಕಟ್ ಮಾಡಿ ಎಲ್ಲ ಹಚ್ಕೊಂಡು ಕುಡಿದು ತೂರಾಡೋ ಬದಲು ಅವತ್ತು ಸಣ್ಣದಾಗಿ ಕೇಕ್ ಕಟ್ ಮಾಡೋಣ. ಅದೇ ಪ್ರಸಾದವನ್ನ ಇನ್ನೊಂದಷ್ಟು ವೇಸ್ಟ್ ಮಾಡೋ ಬದಲು ತಗೊಂಡೋಗಿ ಇಲ್ಲದಿರೋರಿಗೆ ಹೊಟ್ಟೆ ತುಂಬ ಕೊಟ್ರೆ, ಒಂದು ವೃದ್ಧಾಶ್ರಮ, ಒಂದು ಅನಾಥಾಶ್ರಮ ಹೋಗೋಣ. ಇದ್ದಾರೆ ಆಸ್ಪತ್ರೆಗಳು, ಎಲ್ಲೂ ಬೇಡ, ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗಿ. ಕೆಲವರು ಆಶ್ರಮಗಳ ಹೆಸರಲ್ಲೂ ಲೂಟಿ ಮಾಡೋರು ಉಟ್ಕೋಬಿಟ್ಟಿದ್ದಾರೆ. ದೇವರ ಹೆಸರಲ್ಲೇ ಬಿಟ್ಟಿಲ್ಲ, ಇನ್ನು ಈ ಹೆಸರಲ್ಲ ಎಲ್ಲಿದೆ ಹೇಳಿ?